ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ಹೊಸ ವರ್ಷ 2026ರಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ. ಕಳೆದ ವರ್ಷವೆಲ್ಲ ಕರ್ತನು ನಮಗೆ ಒಳ್ಳೆಯವನಾಗಿದ್ದು, ನಂಬಿಗಸ್ತನಾಗಿದ್ದು, ಅದ್ಭುತಗಳನ್ನು ಅತಿಶಯಗಳನ್ನು ಮಾಡುತ್ತಾ ಆತನು ಬಂದ. ಈ ಇಡೀ ವರ್ಷ ಕರ್ತನು ನಮ್ಮನ್ನು ಒಳ್ಳೆ ಕುರುಬನಾಗಿ ನಡೆಸುತ್ತಾನೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲವೇ ಇಲ್ಲ. ನ್ಯೂ ಹೋಪ್ ಟಿವಿಯ ಪರವಾಗಿ, ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ನನ್ನ ಸೇವೆಗಳ ಪರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೂ, ನಿಮ್ಮ ಕುಟುಂಬದವರಿಗೂ, ನಿಮ್ಮ ಸಭೆಯವರಿಗೂ, ನಿಮ್ಮ ಸೇವೆಯಲ್ಲಿರುವಂಥ ಎಲ್ಲ ಸೇವಕರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಕೋರುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಕರ್ತನು ಈ ಇಡೀ ವರ್ಷ ನಿಮ್ಮನ್ನು ಆಶೀರ್ವದಿಸಲಿ, ಕೊರತೆ ಇಲ್ಲದೆ ನಿಮ್ಮನ್ನು ನಡೆಸಲಿ, ಅದ್ಭುತಗಳನ್ನು ಅತಿಶಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿ. ಒಳ್ಳೆ ಸುಖ, ಆರೋಗ್ಯ, ಸಂತೋಷ, ಸಮಾಧಾನ, ಆನಂದದಿಂದ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ತುಂಬಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ, ನಾನು ಆಶೀರ್ವದಿಸ್ತೇನೆ. ಅದು ಮಾತ್ರವಲ್ಲ, ಈ ವರ್ಷದ ಪ್ರಾರಂಭದಲ್ಲಿರುವಂಥ ನಾವು ಈ ವರ್ಷ ನಾವೇನೆಲ್ಲ ಮಾಡಬೇಕೆಂಬುದಾಗಿ ತೀರ್ಮಾನಗಳನ್ನು ಮಾಡೋಣ. ಪ್ರತಿನಿತ್ಯ ಪ್ರಾರ್ಥನೆ ಮಾಡುವುದು, ಸತ್ಯವೇದವನ್ನು ಓದುವುದು ಮಾತ್ರವಲ್ಲ, ಧ್ಯಾನಿಸುವುದು, ಅಧ್ಯಯನ ಮಾಡುವುದು, ಸಂದೇಶಗಳನ್ನು ಬರೆಯೋದು, ಹೊಸ ಹಾಡುಗಳನ್ನು ಬರೆಯೋದು, ಕರ್ತನ ಅಭಿಷೇಕದಲ್ಲಿ ತುಂಬಲ್ಪಡುವುದು. ಆಮೇನ್. ಸೊ ಈ ರೀತಿಯಾದಂಥ ಕಾರ್ಯಗಳನ್ನು ನಾವು ಮಾಡೋಣ. ಅದು ಮಾತ್ರ ಅಲ್ಲ ಪ್ರಿಯರಾದವರೇ, ಇತರರು ಬರೆಯುವಂಥ ಹಾಡನ್ನು ಮಾತ್ರ ನಾವು ಹಾಡಬೇಕಾಗಿಲ್ಲ, ನೀವೇ ಸ್ವಂತ ಹಾಡುಗಳನ್ನು ಬರೆಯಿರಿ. ಅದು ಏನು ರಾಗ ಬರುತ್ತೋ ಪರವಾಗಿಲ್ಲ, ಯಾಕೆಂದರೆ ಸತ್ಯವೇದ ಹೇಳ್ತದೆ ನಾವು ಕರ್ತನಿಗಾಗಿ ಹೊಸ ಹಾಡನ್ನು ಹಾಡಬೇಕು ಅಲ್ವಾ. ನೀವೇ ಬರೀರಿ, ಕೂತ್ಕೊಳ್ರಿ, ಒಂದು ಕೀರ್ತನೆ ತಗೊಳ್ರಿ, ಹೊಸ ಹಾಡುಗಳನ್ನು ಬರೀರಿ, ಅದರ ರಾಗ ನೀವೇ ಹಾಕ್ರಿ, ಅದು ಹೇಗಿದೆಯೋ ಪರವಾಗಿಲ್ಲ, ಅದನ್ನು ಹಾಡ್ರಿ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಈ ವರ್ಷ ಕರ್ತನಿಗಾಗಿ ಆತ್ಮ ಆದಾಯ ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಿರಿ, ಒಪ್ಪಿಸಿಕೊಡ್ರಿ. ಕರ್ತನು ನಿಮ್ಮನ್ನು, ನನ್ನನ್ನು ಬಲವಾಗಿ ಉಪಯೋಗಿಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನೀವು ಸಭೆಗಳಿಗೆ ಹೋಗಿರಬೇಕಾದ್ರೆ ಕರ್ತನು ನಿಮ್ಮ ಸಂಗಡ ಅನೇಕ ವಾಗ್ದಾನಗಳನ್ನು ಕೊಟ್ಟು ನಿಮ್ಮ ಸಭಾಪಾಲಕರ ಮುಖಾಂತರವಾಗಿ ಮಾತಾಡಿರ್ಬೋದು, ಕೆಲವು ಪ್ರವಾದಿಗಳ ಮುಖಾಂತರವಾಗಿ ಮಾತಾಡಿರ್ಬೋದು, ಕೆಲವು ಘನ ಸೇವಕರ ಮುಖಾಂತರವಾಗಿ ಮಾತಾಡಿರ್ಬೋದು. ಅನೇಕ ವಾಗ್ದಾನಗಳು ಈ ಜನವರಿ 1ನೇ ವಾರ ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ಅಲ್ಲಿಂದ ಇಲ್ಲಿಂದ ಅಲ್ಲಿಂದ, ತಮಿಳುನಾಡಿನಿಂದ, ಕೇರಳದಿಂದ, ಆಂಧ್ರದಿಂದ, ಬೆಂಗಳೂರಿಂದ, ಮೈಸೂರಿಂದ ಎಲ್ಲ ಕಡೆಗೆ ಬರುತ್ತೆ. ಕೆಲವರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ನಾನು ಯಾವುದಪ್ಪ ತಗೊಳ್ಳೋದು ಅಲ್ವ. ನಿಮ್ಮ ಆತ್ಮಕ್ಕೆ ಪರಿಶುದ್ಧ ಆತ್ಮನು ನುಡಿಯುವಂಥ ಆ ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಸತ್ಯವೇದದಲ್ಲಿರುವಂಥ ಎಲ್ಲ ವಾಗ್ದಾನಗಳು ನಮಗಾಗಿಯೇ. ಆಮೇನ್. ಹಲ್ಲೆಲೂಯಾ. ಸರಿ, ಇವತ್ತು ನಾವು ಧ್ಯಾನ ಮಾಡುವಂಥ ಒಂದು ಶೀರ್ಷಿಕೆ ಏನಂತ ನೋಡಬೇಕಾದ್ರೆ, 1 ಅರಸುಗಳು ಅದರ 18ನೇ ಅಧ್ಯಾಯ 46ನೇ ವಾಕ್ಯ. ನನ್ನ ಆತ್ಮದಲ್ಲಿ ಪರಿಶುದ್ಧ ಆತ್ಮನು ಪ್ರೇರೇಪಿಸಿದಂಥ ಈ ವಾಕ್ಯ, ಈ ವಾಗ್ದಾನ, ಈ ಪ್ರಕಟಣೆ ಅಥವಾ ಪ್ರವಾದನೆ, ದೈವೋಕ್ತಿ ಏನು ಬೇಕಾದರೂ ನಾವು ಹೇಳ್ಬೋದು. 2026ಕ್ಕೆ ಕರ್ತನು ಹೇಳಿದಂಥ ಒಂದು ಕಾರ್ಯ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲು ನಾನು ಬಯಸ್ತೇನೆ. ದ ಬುಕ್ ಆಫ್ ಫಸ್ಟ್ ಕಿಂಗ್ಸ್ ಚಾಪ್ಟರ್ 18 ವರ್ಸ್ 46. 1 ಅರಸುಗಳು ಅದರ 18ನೇ ಅಧ್ಯಾಯದ 46ನೇ ವಾಕ್ಯ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದಿದ್ದರಿಂದ ಅವನು ನಡು ಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಸ್ರೇಲನ್ನು ಸೇರಿದನು. ಆಮೇನ್. ನೋಡ್ರಿ, ಇಲ್ಲಿ ಒಂದು ಅದ್ಭುತವಾದಂಥ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದದ್ರಿಂದ. ಆಂಗ್ಲ ಭಾಷೆ ನ್ಯೂ ಕಿಂಗ್ ಜೇಮ್ಸ್ ವರ್ಷನಲ್ಲಿ ನೋಡಬೇಕಾದ್ರೆ, ದ ಹ್ಯಾಂಡ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಎಲೈಜಾ ಆ್ಯಂಡ್ ಹಿ ಔಟ್ರನ್ ದ ಚಾರಿಯಟ್ಸ್ ಆಫ್ ಕಿಂಗ್ ಆಹಾಬ್. ಅವನು ಆಹಾಬನ ರಥಗಳನ್ನು ಅದನ್ನು ದಾಟಿ ಅವನು ಓಡಿ
ಇಜ್ರೇಲ್ ಎಂಬುದಾದಂಥ ಜಾಗವನ್ನು ತಲುಪಿದ. ಜಸ್ರೀಲ್, ಆಂಗ್ಲ ಭಾಷೆಯಲ್ಲಿ ಜಸ್ರೀಲ್ ಅಂತ ಒಂದು ಜಾಗ ಇದೆ, ಅದನ್ನು ಅವನು ತಲುಪಿದ. ಅದನ್ನು ಸಾರಾಂಶವನ್ನು ನಾನು ಹೇಳ್ತೇನೆ ನೋಡ್ರಿ ಪ್ರಿಯರಾದವರ, ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಎಲಿಯನ್ನು 1 ಅರಸುಗಳ 18ನೇ ಅಧ್ಯಾಯ ಆಹಾಬನನ್ನು, ಬಾಳನ ಪ್ರವಾದಿಗಳನ್ನು, ಎಲ್ಲ ಸುಳ್ಳು ಪ್ರವಾದಿಗಳನ್ನು, ಈ ಸಮಸ್ತ ಇಸ್ರಾಯೇಲ್ ಜನರನ್ನು ಕರ್ಮೇಲ್ ಬೆಟ್ಟದ ಮೇಲೆ ಬರುವಂತೆ ಹೇಳ್ದ. ಅಲ್ಲಿ ಅವನು ಪ್ರಾರ್ಥನೆ ಮಾಡ್ದ. ಬೆಂಕಿ ಇಳಿದು ಬಂತು. ಬೆಂಕಿ ಇಳಿದು ಬಂದಿದ ತಕ್ಷಣ ಸಮಸ್ತ ಇಸ್ರಾಯೇಲ್ ಜನರು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂಬುದಾಗಿ ಆರಿಕೆ ಮಾಡಿದರು. ಈಗ ಬಾಳನ ಪ್ರವಾದಿಗಳು 850 ಮಂದಿಯನ್ನು ಎಲಿಯನು ಕೀಶೋನ್ ತಗ್ಗಿನ ತನಕ ಓಡೋದ್ರು. ಅಲ್ಲಿ ಹೋಗಿ ಎಲ್ಲರನ್ನು ಕೊಂದಾಕಿ ಮತ್ತೆ ಕರ್ಮಲ್ ಬೆಟ್ಟದ ಮೇಲೆ ಹತ್ತಿದ. 3.5 ವರ್ಷಗಳು ಮಳೆ ಇಲ್ಲ. ಕಾರಣ ಎಲಿಯನು ಆ ರೀತಿಯಾಗಿ ಒಂದು ಮಾತು ಹೇಳ್ದ, ನನ್ನ ಮಾತಿನ ಮೇರೆಗೆ ಹೊರತು ಮಂಜಾಗಲಿ ಅಥವಾ ಹನಿಯಾಗಲಿ ಮಳೆಯಾಗಲಿ ಈ ದೇಶದ ಮೇಲೆ ಬೀಳೋದೇ ಇಲ್ಲ. 3.5 ವರ್ಷಗಳು ಮಳೆ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ಕ್ಷಾಮ, ಎಲ್ಲಿ ನೋಡಿದ್ರು ಕೂಡ ಬರಗಾಲ. ಈಗ ಕಷ್ಟಪಡ್ತಿದ್ದಂಥ ಈ ಸಮಯದಲ್ಲಿ ಸಮಸ್ತ ಇಸ್ರಾಯೇಲ್ ಜನರು ಯೆಹೋವನನ್ನು ದೇವರಾಗಿ ಸ್ವೀಕಾರ ಮಾಡಿಕೊಂಡ ನಂತರ ಎಲಿಯನು ಕರ್ಮೇಲ್ ಬೆಟ್ಟದ ಮೇಲೆ ಹತ್ತಿ ಮೊಣಕಾಲ್ಗಳ ಮಧ್ಯದಲ್ಲಿ ತನ್ನ ತಲೆಯನ್ನಿಟ್ಟು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಿದ್ದಾನೆ? ದೇವರೇ ಮಳೆಯನ್ನು ಕಳುಹಿಸು. ತನ್ನ ಜೊತೆಗೆ ಒಬ್ಬ ಸೇವಕನಿದ್ದ, ಕೆಲಸದ ಆಳು. ಈಗ ಅವನನ್ನು ಒಂದು ಸಲ ಪ್ರಾರ್ಥನೆ ಮಾಡಿ ಕಳುಹಿಸಿದ. ಅವನು ಹೋಗಿ ನೋಡ್ಕೊಂಡು ಬಂದ ಸಮುದ್ರದ ಕಡೆಗೆ. ಏನು ಮಳೆಗೆ ಗುರುತೇ ಇಲ್ಲ. 2ನೇ ಸಲ, 3ನೇ ಸಲ, 4ನೇ ಸಲ, 5ನೇ ಸಲ, 6ನೇ ಸಲ, 7ನೇ ಸಲ ಕೈಯಷ್ಟು ಅಂಗೈಯಷ್ಟು ಮೋಡ ಕಾಣಿಸಿತು. ಈಗ ತನ್ನ ಸೇವಕನಿಗೆ ಎಲಿಯನು ಹೇಳ್ತಾನೆ, ಹೋಗಿ ಆಹಾಬನಿಗೆ ಹೇಳು, ತನ್ನ ರಥಗಳನ್ನು ಕಟ್ಕೊಂಡು ಅವನು ಹೋಗಲಿ. ಯಾಕೆಂದರೆ ದೊಡ್ಡ ಮಳೆ ಬೀಳಲಿದೆ, ದೊಡ್ಡ ಮಳೆ ಸುರಿಯಲಿದೆ. ಸ್ವಲ್ಪ ಇದನ್ನು ನಾವು ಯೋಚನೆ ಮಾಡಿ ನೋಡೋಣ. ಆಹಾಬನು ಅವನು ಇಸ್ರಾಯೇಲ್ ದೇಶದ ಅರಸ. ನೋಡ್ರಿ, ಅವನ ಹತ್ರ ರಥಗಳಿತ್ತು. ಒಬ್ಬ ರಾಜನ ಹತ್ರ ರಥಗಳು, ಆ ಕುದುರೆಗಳು ಇರಬೇಕಾದ್ರೆ ಎಷ್ಟು ಸ್ಪೆಷಲ್ ಆಗಿರ್ಬೋದು ಅಲ್ವಾ? ಈಗ ಯಾರಾದರೂ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ದೊಡ್ಡ ಕೋಟ್ಯಾಧೀಶ್ವರು ಅವ್ರ ಹತ್ರ ಏನಾದರೂ ವಾಹನ ಇದೆ ಅಂದರೆ ಸಾಮಾನ್ಯ ವಾಹನ ಇಟ್ಕೊಂಡಿರ್ತಾರ, ಅಥವಾ ಅವರು ಕುದುರೆ ಏನಾದರೂ ಉಪಯೋಗ ಮಾಡೋದಾದರೆ ಸಾಧಾರಣ ಕುದುರೆನ, ಬಹಳ ವೇಗವಾಗಿ ಓಡುವಂಥ ಬಲಿಷ್ಠವಾದಂಥ ಕುದುರೆಗಳಿರ್ತಿತ್ತು. ಆಹಾಬನ ರಥಗಳು, ಕುದುರೆಗಳು ಈಗ ಸಿದ್ಧವಾಗಿದೆ. ಯಾಕೆಂದರೆ ಕರ್ಮೇಲ್ ಬೆಟ್ಟವನ್ನು ಇಳಿದು ಜಸ್ರೇಲ್ ಎಂಬ ಒಂದು ಜಾಗಕ್ಕೆ ಅವರು ಹೋಗಬೇಕು. ಈಗ ಎಲಿಯನು ಹೇಳ್ತಾನೆ, ಆಹಾಬನನ್ನು ಹೋಗಕ್ಕೆ ಹೇಳು. ಹೇಳಿದ ನಂತರ ಇಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನ ಹಸ್ತವು ಎಲಿಯನ ಮೇಲೆ ಬಂತು. ಇವನು ಏನು ಮಾಡ್ತಾನೆ? ರಥಗಳನ್ನು ದಾಟಿ ರಥಗಳಿಗಿಂತ ವೇಗವಾಗಿ ಓಡಿ ಆಹಾಬನು ಬರುವುದಕ್ಕೆ ಮುಂಚಿತವಾಗಿ ಇವನು ಆ ಜಸ್ರೀಲ್ ಎಂಬುದಾಗಿ ಹೇಳಲ್ಪಡುವಂಥ ಜಾಗಕ್ಕೆ ಇವನು ಹೋಗಿ ತಲುಪಿದ. ಪ್ರಿಯರಾದವರೇ, 2026 ಕರ್ತನು ನಿಮಗೆ ಹೇಳುವಂಥ, ನಮಗೆ ಭಕ್ತಿಯನ್ನು ಚೈತನ್ಯಗೊಳಿಸುವಂಥ, ಆ ಭಕ್ತಿ ಸಂಜೀವನವನ್ನು ಕೊಡುವಂಥ, ಉಜ್ಜೀವನಗೊಳಿಸುವಂಥ ಆ ವಾಕ್ಯ ಏನಂದರೆ, ಎಲಿಯನ ಮೇಲೆ ಯೆಹೋವನ ಹಸ್ತವು ಹೇಗೆ ಇಳಿದು ಬಂತೋ ನಿಮ್ಮ ಮೇಲೆ ಯೆಹೋವನ ಹಸ್ತವು ಇಳಿದು ಬರಲಿದೆ. ಆಮೇನ್, ಹಲ್ಲೆಲೂಯ. ಯೆಹೋವನ ಹಸ್ತವು ಎಲಿಯನ ಮೇಲೆ ಇಳಿದು ಬಂದ ತಕ್ಷಣ ಅವನ ಪ್ರಾಣ, ಆತ್ಮ, ಶರೀರದಲ್ಲಿ ಪ್ರಕೃತಿಗೆ ಮಿಗಿಲಾದಂಥ ಒಂದು ಬಲ. ಆಮೇನ್. ಆ ಲೋಕದಲ್ಲಿರುವಂಥ ಅರಸನಿಗಿಂತ ಪ್ರವಾದಿಯಲ್ಲಿರುವಂಥ ವೇಗವೂ ಹೆಚ್ಚಾಗಿ ಕಾಣಲ್ಪಟ್ಟಿತು. ಕುದುರೆಗಳ ಕಾಲಲ್ಲಿರುವಂಥ ಆ ವೇಗಕ್ಕಿಂತ ಒಬ್ಬ ಪ್ರವಾದಿಯ ಕಾಲಲ್ಲಿರುವಂಥ ವೇಗವು ಅಧಿಕವಾಯಿತು. ರಥಗಳ ಚಕ್ರದಲ್ಲಿರುವಂಥ ಆ ಉದ್ವೇಗಕ್ಕಿಂತ ಎಲಿಯನ ಪಾದದಲ್ಲಿದ್ದಂಥ ಆ ವೇಗವು ಅಧಿಕವಾಯಿತು. ಕಾರಣ ಯೆಹೋವನ ಹಸ್ತವು ಎಲಿಯನ ಮೇಲೆ ಇಳಿದು ಬಂದಿತು. ಪ್ರಿಯರಾದವರೇ, ನಿಮ್ಮ ಮೇಲೆ ಯೆಹೋವನ ಹಸ್ತವು ಇಳಿದು ಬರಲಿದೆ. ಏನೆಲ್ಲ ಈ ದೇಹಕ್ಕೆ ತಕ್ಕ ಬಲದಲ್ಲಿ, ನಮ್ಮ ಆತ್ಮದಲ್ಲಿರುವಂಥ ಬಲದಲ್ಲಿ, ಆ ಪ್ರಾಣದಲ್ಲಿರುವಂಥ ಬಲದಲ್ಲಿ ಏನೆಲ್ಲ ನಮ್ಮಿಂದ ಮಾಡೋಕ್ಕಾಗಲ್ಲ ಎಂಬುದಾಗಿ ನಾವು ಯೋಚನೆ ಮಾಡ್ತಿದ್ದೀವೋ, ಯೆಹೋವನ ಹಸ್ತವು ನಮ್ಮ ಮೇಲೆ ಬರುವಾಗ ಪ್ರಕೃತಿಗೆ ಮಿಗಿಲಾದಂಥ ಒಂದು ಬಲವು ನಮ್ಮ ಕಾಲ್ಗಳಲ್ಲಿ, ನಮ್ಮ ಕೈಗಳಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ಶರೀರದಲ್ಲಿ, ಆತ್ಮದಲ್ಲಿ
ಉಂಟಾಗಲಿದೆ. ಲೋಕದಲ್ಲಿ ಇರುವವರಿಗಿಂತ ಬೇಗನೆ ಓಡಲು ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಯ್ಯೋ, ನನ್ನ ದೇಹದಲ್ಲಿ ಬಲ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅವರು ಬಲಿಷ್ಠರು ಎಂಬುದಾಗಿ ಯೋಚನೆ ಮಾಡ್ತಿದ್ದೀರಾ? ಕರ್ತನ ಹಸ್ತ ನಿನ್ನ ಮೇಲೆ ಬಂದರೆ ಮಗನೇ, ನಿನ್ನ ವೇಗವು ಅಧಿಕವಾಗ್ತದೆ. 2026 ಕರ್ತನಿಗಾಗಿ ಓಡಬೇಕು. ಆಮೇನ್. ನಿನ್ನ ಬಲದಿಂದ ಅಲ್ಲ, ಯೆಹೋವನ ಹಸ್ತವು ನಿನ್ನ ಮೇಲೆ ಬರುವಾಗ ನೀನು ಕರ್ತನಿಗಾಗಿ ಓಡ್ತೀಯ. ಹೊಸ ಬಲವನ್ನು ಧರಿಸಿಕೊಂಡು ಓಡ್ತೀಯ. ಕಾರಣ ಯಾರೋ ಒಬ್ಬ ಮನುಷ್ಯನ ಹಸ್ತ ನಿನ್ನ ಮೇಲೆ ಅಲ್ಲ, ಯೆಹೋವನ ಹಸ್ತ. ನೋಡಿರಿ, ಕೆಲವರು ಸೇವಕರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ಬರುವಾಗ ಸೇವಕರು ತಮ್ಮ ಹಸ್ತವನ್ನು ಜನರ ಮೇಲೆ ಇಡ್ತಾರೆ. ಅವಾಗ ಅಭಿಷೇಕ ಬರ್ತದೆ, ಪ್ರವಾದನೆ ಬರ್ತದೆ, ಬೆಂಕಿ ಇಳಿದು ಬರ್ತದೆ, ಒಳ್ಳೆಯದು. ಆದರೆ ನಾನು ಹೇಳುವಂಥ ಈ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಿದೆ, ಯೆಹೋವನ ಹಸ್ತವೇ ಆ ಪ್ರವಾದಿಯ ಮೇಲೆ ಇಳಿದು ಬಂದಿತ್ತು. ಅವನ ಕಾಲ್ಗಳಿಗೆ ಬಲ, ಅವನ ದೇಹಕ್ಕೆ ಬಲ, ಆತ್ಮಕ್ಕೆ ಬಲ, ಶರೀರದಲ್ಲಿ ಒಂದು ಬಲ. ಆ ರಾಜನನ್ನು ಜಯಿಸಿ ಅವನಿಗಿಂತ ಮುಂದೆ ಓಡ್ತಾನೆ. ಒಂದು ವೇಳೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗಿಂತ ಬಲಿಷ್ಠರು, ಜ್ಞಾನಿಗಳು, ನಿಮಗಿಂತ ಅಧಿಕ ಹಣ ಇರುವವರು, ಅಧಿಕ ಇನ್ಫ್ಲುಯೆನ್ಸ್ ಇರುವವರು ಇರಬಹುದು, ಯಾಹವನ ಹಾಗೆ ಇರಬಹುದು. ಆದರೆ ನಿನ್ನ ಮೇಲೆ ಯೆಹೋವನ ಹಸ್ತ ಇರುವುದಾದರೆ ನೀನು ಅವರನ್ನು ಜಯಿಸಿ ಅವರಿಗಿಂತ ಮುಂದೆ ಓಡ್ತೀಯ. ಕಾರಣ ಯೆಹೋವನ ಹಸ್ತ. ನಿನ್ನ ಶಾಲೆಯಲ್ಲಿ ಓದುತ್ತಿರ್ಬೋದು, ಕಾಲೇಜಲ್ಲಿ ಓದುತ್ತಿರ್ಬೋದು, ಒಂದು ವೇಳೆ ನಿನಗಿಂತ ಬುದ್ಧಿಶಾಲಿಗಳು, ಜ್ಞಾನಿಗಳು ಇರ್ಬೋದು. ಆದರೆ ಯೆಹೋವನ ಹಸ್ತ ನಿನ್ನ ಮೇಲೆ ಬರುವಾಗ ನೀನು ಅವರನ್ನು ಜಯಿಸಿಕೊಂಡು ಹೋಗಲು ಕರ್ತನ ಕೃಪೆಯನ್ನು ಅನುಗ್ರಹಿಸ್ತಾನೆ. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ನಿನ್ನನ್ನು ಕೀಳಾಗಿ ನೋಡ್ತಿರ್ಬೋದು, ನಮ್ಮ ಹತ್ರ ಈ ರೀತಿಯಾದಂಥ ಕಾರ್ಯಗಳಿದೆ ಎಂಬುದಾಗಿ ಯೋಚನೆ ಮಾಡ್ಬೋದು. ಆದರೆ ಯೆಹೋವನ ಹಸ್ತವು ನಿನ್ನ ಮೇಲೆ ಬರುವಾಗ ನೀನು ಅವರಿಗಿಂತ ಮುಂದೆ ಓಡ್ತೀಯ. ಕಾರಣ ನಿನ್ನ ಬಲ ಅಲ್ಲ, ಯೆಹೋವನು ಕೊಡುವಂಥ ಪ್ರಕೃತಿಗೆ ಮಿಗಿಲಾದಂಥ ಪರಲೋಕದ ಸಿಂಹಾಸನದಿಂದ ಇಳಿದು ಬರುವಂಥ ಉನ್ನತ ದೇವರ ಬಲ. ಆಮೇಲೆ ಯೆಹೋವನ ಹಸ್ತ ಒಬ್ಬ ಮನುಷ್ಯನ ಮೇಲೆ ಬರುವಾಗ ಅವನು ಹೊಸ ಬಲವನ್ನು, ಶಕ್ತಿಯನ್ನು, ಅಭಿಷೇಕವನ್ನು ಹೊಂದಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡ್ತಲೇ ಇರಿ. ನೀವು ಎಲಿಯನ ಹಾಗೆ ಓಡಬೇಕಾ? ಯೆಹೋವನ ಹಸ್ತವು ನಮ್ಮ ಮೇಲೆ ಇಳಿದು ಬರಬೇಕು. ಹಲ್ಲೆಲೂಯಾ. ಒಂದು ವೇಳೆ ಒಂದು ವಾರ ಪೂರ್ತಿ ನೀವು ಸೇವೆ ಮಾಡಿದ್ರು, ಒಂದು ತಿಂಗಳು ಪೂರ್ತಿ ಸೇವೆ ಮಾಡಿದ್ರು ಟಯರ್ಡೇ ಬರಲ್ಲ. ಕಾರಣ ಯೆಹೋವನ ಹಸ್ತ ನಮ್ಮ ಮೇಲೆ. ಒಂದು ವೇಳೆ ನೀವು ಕೆಲಸ ಮಾಡುತ್ತಲೇ ಸೇವೆ ಮಾಡ್ಬೋದು, ಓದುತ್ತಲೇ ಸೇವೆ ಮಾಡ್ಬೋದು, ನಾನಾ ಕಾರ್ಯಗಳನ್ನು ಮಾಡುತ್ತಾ ಬಿಸ್ನೆಸ್ ಮಾಡುತ್ತಲೇ ಸೇವೆ ಮಾಡ್ತಿರ್ಬೋದು. ಯೆಹೋವನ ಹಸ್ತ ನಿಮ್ಮ ಮೇಲೆ ಬರುವಾಗ ಕರ್ತನು ಮಹಿಮೆಯಾದಂಥ ಬಲದಿಂದ ತುಂಬಿಸ್ತಾನೆ. ಎಲಿಯನು ಅವ್ನು ನೋಡ್ರಿ, ಸ್ವಲ್ಪ ಕಲ್ಪನೆ ಮಾಡಿ ನೋಡ್ರಿ, ರಥಗಳಿಗಿಂತ ಮುಂದೆ ಓಡ್ದ. ಹೇಗೆ ಬಂತು ಬಲ ಕಾಲಿಗೆ? ಹೇಗೆ ಬಂತು ಬಲ ದೇಹಕ್ಕೆ? ಆತ್ಮದಲ್ಲಿ, ಪ್ರಾಣದಲ್ಲಿ ಬಲ ಹೇಗೆ ಬಂತು? ಯೆಹೋವನ ಹಸ್ತ. ಸೊ ಮೊದಲನೇ ಅಂಶ, ಯೆಹೋವನ ಹಸ್ತವು ಎಲಿಯನ ಮೇಲೆ ಬರುವಾಗ ಅವನು ರಥಗಳಿಗಿಂತ, ಅರಸನಿಗಿಂತ, ಆ ಕುದುರೆಗಳಿಗಿಂತ ವೇಗವಾಗಿ ಓಡಿದ. ಆಮೇಲೆ ಅಂದರೆ ಯೆಹೋವನ ಹಸ್ತವು ನಮ್ಮ ಮೇಲೆ ಬರುವಾಗ ಕರ್ತನು ನಮಗೆ ಹೊಸ ಬಲವನ್ನು, ಪ್ರಕೃತಿಗೆ ಮಿಗಿಲಾದಂಥ ಬಲವನ್ನು ಕೊಡುವಂಥ ದೇವರು. ಆ ಬಲದಿಂದ ನಾವು ಕರ್ತನಿಗಾಗಿ ಓಡಲು ಕರ್ತನು ನಮ್ಮನ್ನು ತನ್ನ ಶಕ್ತಿಯಿಂದ ತುಂಬಿಸುವಂಥ ದೇವರಾಗಿದ್ದಾನೆ. ಎರಡನೆಯದಾಗಿ, ಇನ್ನೊಬ್ಬ ಮನುಷ್ಯನ ಮೇಲೆ ಯೆಹೋವನ ಹಸ್ತ ಬಂತು. ಅವನು ಏನು ಮಾಡ್ದ ಎಂಬುದನ್ನು ನಾವು ಯೆಹೆಜಕೇಲ ಅದರ 37ನೇ ಅಧ್ಯಾಯ ಅದರ 1ನೇ ವಾಕ್ಯ, ದ ಬುಕ್ ಆಫ್ ಎಜೇಕಿಯಲ್ ಚಾಪ್ಟರ್ 37 ವರ್ಸಸ್ 1. ಎಲ್ಲರೂ ನಮ್ಮ ಸತ್ಯವೇದ ಪುಸ್ತಕವನ್ನು ತೆರೆದು ಈ ವಾಕ್ಯಕ್ಕೆ ನೇರಾಗಿ ನಾವು ವಾಕ್ಯವನ್ನು ಓದೋಣ. ಯೆಹೆಜಕೇಲನು 37 1ನೇ ವಾಕ್ಯ. ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ. ನೋಡ್ರಿ, ಇಲ್ಲಿ ಯೆಹೆಜಕೇಲ ಎಂಬ ಒಬ್ಬ ಪ್ರವಾದಿಯನ್ನು ನೋಡ್ತೇವೆ. ಮೊದಲೊಂದು ಪ್ರವಾದಿ ನೋಡಿದ್ವಿ, ಎಲಿಯನ ಮೇಲೆ ಯೆಹೋವನ ಹಸ್ತ ಬಂದಾಗ ಅವನು ರಥಗಳಿಗಿಂತ ವೇಗವಾಗಿ ಓಡಿದ. ಈಗ ಯೆಹೆಜಕೇಲನ ಮೇಲೆ ಯೆಹೋವನ ಹಸ್ತ ಇಳಿದು ಬರ್ತದೆ. ದ ಹ್ಯಾಂಡ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಎಜೇಕಿಯಲ್.
ಆ್ಯಂಡ್ ಹಿ ಬಿಕೇಮ್ ಅ ಸ್ಪಿರಿಟ್ ಬೀಯಿಂಗ್. ಅವನು ನೋಡಬೇಕಾದ್ರೆ ಆತ್ಮದ ಮನುಷ್ಯನಾದ, ಅವನು ಪರವಶನಾದ. ಯೆಹೋವನ ಹಸ್ತ ತನ್ನ ಮೇಲೆ ಇಳಿದು ಬಂದ ತಕ್ಷಣ ಅವನು ಒಂದು ಆತ್ಮೀಕ ಮನುಷ್ಯನಾಗಿ ಬದಲಾದ. ಅದು ಮಾತ್ರವಲ್ಲ, ಕರ್ತನ ಅವನನ್ನು ಒಂದು ಒಣಗಿದ ಎಲುಬುಗಳಿರುವಂಥ ತಗ್ಗಿಗೆ ಕರ್ಕೊಂಡು ಹೋದ. ಅದು ಮಾತ್ರವಲ್ಲ, ನೋಡ್ರಿ, ಕರ್ಕೊಂಡು ಹೋಗಿ ಅಲ್ಲಿಯ ಎಲುಬುಗಳು ನೋಡಿ ಪ್ರವಾದಿಸಿ ಎಂಬುದಾಗಿ ಹೇಳ್ತಾನೆ. ಪ್ರವಾದನೆ ಮಾಡಬೇಕಾದ್ರೆ ಎಲುಬುಗಳು ಮಹಾದೊಡ್ಡ ಸೈನ್ಯವಾಗಿ ಬದಲಾಗ್ತದೆ. ಎರಡನೇದಾಗಿ, ಯೆಹೋವನ ಹಸ್ತವು ನಮ್ಮ ಮೇಲೆ ಬರುವಾಗ ನಮಗೆ ಅನೇಕ ಆತ್ಮಿಕ ಅನುಭವಗಳು ಉಂಟಾಗ್ತದೆ. ಅದು ಮಾತ್ರವಲ್ಲ, ನಾವು ಪ್ರವಾದಿಸ್ತೇವೆ. ಆ ಪ್ರವಾದನೆಯ ತಕ್ಕ ಹಾಗೆ ಕರ್ತನು ಒಣಗಿದ ಎಲುಬುಗಳನ್ನು ಅತ್ಯಂತ ದೊಡ್ಡ ಸೈನ್ಯವಾಗಿ ಮಾರ್ಪಡಿಸುತ್ತಾನೆ. ಆಮೇನ್. ನೋಡ್ರಿ, ಇವತ್ತು ನಮಗೆ ಅನೇಕ ವಿಧವಾದಂಥ ಆತ್ಮಿಕ ಅನುಭವಗಳು ಇಲ್ಲ ಅಲ್ವಾ? ದೇವದೂತರನ್ನು ನೋಡುವಂಥ ಅನುಭವ, ಕರ್ತನ ಮಹಿಮೆಯನ್ನು ನೋಡುವಂಥ ಅನುಭವ, ಪರಲೋಕದ ದರ್ಶನ ನೋಡುವಂಥ ಅನುಭವ, 9 ವರಗಳ ಅನುಭವ, ಇದೆಲ್ಲ ಅನೇಕರಿಗೆ ಕಡಿಮೆಯಾಗಿದೆ. ಆದರೆ ಯೆಹೋವನ ಹಸ್ತವು ನಿನ್ನ ಮೇಲೆ ಬರುವಾಗ ಯು ವಿಲ್ ಬಿಕಮ್ ಅ ಸ್ಪಿರಿಟ್ ಫಿಲ್ಡ್ ಬೀಯಿಂಗ್, ಎ ಸ್ಪಿರಿಟ್ ಬೀಯಿಂಗ್. ನೀನು ಪರವಶನಾಗ್ತೀಯ, ಒಂದು ಆತ್ಮೀಕ ಮನುಷ್ಯನಾಗ್ತೀಯ. ಕರ್ತನು ನಿನಗೆ ಹೊಸ ಹೊಸ ಆತ್ಮಿಕ ಅನುಭವಗಳನ್ನು ಕೊಡ್ತಾನೆ. ಅದು ಮಾತ್ರವಲ್ಲ, ನೀನು ಪ್ರವಾದಿಸ್ತೀಯ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಪ್ರವಾದನೆ ಹೇಳಬೇಕಂತ ಬಯಕೆ ಇದೆ, ಎಷ್ಟು ಜನರಿಗೆ ಆತ್ಮಿಕ ಅನುಭವಗಳು ಬೇಕಂತ ಬಯಕೆ ಇದೆ. ಕೆಲವರಿಗೆ ಪ್ರಾರ್ಥನೆಗಾಗಿ ಬರ್ತಾರೆ. ಏನು ಗೊತ್ತಾ ಹೇಳ್ತಾರೆ, ಬ್ರದರ್, ಕಣ್ಣು ಮುಚ್ಚಿದ್ರೆ ಕಪ್ಪು ಕಪ್ಪಾಗಿ ಕಾಣಿಸುತ್ತೆ ಬ್ರದರ್, ಕಣ್ಣು ಮುಚ್ಚಿದ್ರೆ ಸರ್ಪ ಬರುತ್ತೆ ಬ್ರದರ್, ಕಣ್ಣು ಮುಚ್ಚಿದ್ರೆ ಏನೇನೋ ನಮ್ಮ ತಾತ ಮುತ್ತಾತ ಸತ್ತೋದಂಥ ನಮ್ಮ ಮಾವಲ್ಲ ಬರ್ತಾರೆ ಬ್ರದರ್, ಕಣ್ಣು ಮುಚ್ಚಿದ್ರೆ ಭಯ ಆಗ್ತಿದೆ ಬ್ರದರ್. ಇದೆಲ್ಲ ಯೆಹೋವನ ಹಸ್ತ ನಿನ್ನ ಮೇಲೆ ಬರುವಾಗ, ನೀನು ಕಣ್ಣು ಮುಚ್ಚಿದ್ರೆ ಪರಲೋಕದ ಮಹಿಮೆ, ಪರಲೋಕದ ಅನುಭವಗಳು, ದೇವದೂತರ ಪ್ರಸನ್ನತೆ, ಯೇಸುವಿನ ಪ್ರಸನ್ನತೆ, ತಂದೆಯಾದಂಥ ದೇವರ ಪ್ರಸನ್ನತೆ, ಪರಿಶುದ್ಧಾತ್ಮನ ಮಹಿಮೆಯ ಪ್ರಸನ್ನತೆ, ಇದನ್ನು ಕಾಣಲು ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹೆಜಕೇಲ ಸುಮ್ಮನೆ ಇದ್ದಾಗ ಈ ಅನುಭವ ಇರಲಿಲ್ಲ. ಕರ್ತನ ಹಸ್ತ ಅವನ ಮೇಲೆ ಬಂದಾಗ ಅವನು ಪರವಶನಾಗಿ ಎಲುಬಿನ ತಗ್ಗಿಗೆ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಕರ್ತನು ಹೇಳ್ತಿದ್ದಾನೆ, ಪ್ರವಾದಿಸು. ಇದು ನಾವೆಲ್ಲರೂ ಕೂಡ ಪ್ರವಾದನೆ ಹೇಳುವಂಥ ಕಾಲ. ಆಮೇಲೆ ಏನು ಬ್ರದರ್, ಎಲ್ಲಿದೆ ಬ್ರದರ್ ವಾಕ್ಯ? ಅಪೊಸ್ತಲರ ಕೃತ್ಯಗಳು 2:17-18, ಯೋವೇಲ 2:28-29. ಕಡೇ ದಿವಸಗಳಲ್ಲಿ ಮನುಷ್ಯರಾದಂಥ ಎಲ್ಲರ ಮೇಲೆ ನನ್ನ ಆತ್ಮನ ಸುರಿಸುವೆ. ಯವನಸ್ಥರು ನೋಡಬೇಕಾದ್ರೆ ದಿವ್ಯ ದರ್ಶನ ಕಾಣ್ತಾರೆ, ಕುಮಾರರು ಕುಮಾರ್ತಿಯರು ನೋಡಬೇಕಾದ್ರೆ ಅವರು ಪ್ರವಾದಿಸ್ತಾರೆ, ಹಿರಿಯರಿಗೆ ಕನಸುಗಳು ಬೀಳ್ತದೆ, ದಾಸದಾಸಿಯರು ಅವರ ಮೇಲೆ ನನ್ನ ಆತ್ಮನ ಸುರಿಸುವೆ, ಅವರು ಎಲ್ಲ ನೋಡಿದ್ರೆ ಪ್ರವಾದನೆಗೆ ಸಂಬಂಧಪಟ್ಟಿದ್ದೆ. ನಿನ್ನ ಮೇಲೆ ಯೆಹೋವನ ಹಸ್ತ ಬರುವಾಗ ನೀನು ಪ್ರವಾದಿಸ್ತೀಯ. ನೀನು ನುಡಿಯುವಂಥ ದೇವರ ಪ್ರವಾದನೆ ಅನೇಕ ಜನರ ಜೀವನವನ್ನು ಕಟ್ಟುತ್ತದೆ. ಒಣಗಿದ ಎಲುಬುಗಳು ಅತ್ಯಂತ ದೊಡ್ಡ ಸೈನ್ಯವಾಗಿ ಮಾರ್ಪಡುತ್ತದೆ. ಒಂದು ಆಮೇನ್ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ವರಗಳಿಗಿಂತ ಪ್ರವಾದನೆ ವರವನ್ನು ಹೆಚ್ಚು ಬಯಸಿರಿ ಎಂಬುದಾಗಿ ಕರ್ತನು ಹೇಳ್ತಿದ್ದಾನೆ. ದೇವರೇ, ಯೆಹೆಜಕೇಲನು ಆತನ ಮೇಲೆ ನಿನ್ನ ಹಸ್ತ ಬಂದಿದ್ದ ತಕ್ಷಣ ಅವನಿಗೆ ಹೊಸ ಆತ್ಮಿಕ ಅನುಭವಗಳು. ಅದು ಮಾತ್ರವಲ್ಲ, ಅವನು ಪ್ರವಾದನೆ ಹೇಳ್ದ. ಪ್ರವಾದನೆ ಹೇಳಿದ ತಕ್ಕ ಹಾಗೆ ಕರ್ತನು ನೀನು ಅವರನ್ನು ಆಶೀರ್ವದಿಸಿದೆ ಸ್ವಾಮಿ. ಇವತ್ತು ಬೆಳಗ್ಗೆ ಒಬ್ಬ ಸಹೋದರಿ ನನಗೆ ಕರೆ ಮಾಡಿದರು. ಅವರು ಮನೆಗೆ ಒಂದು 2 ತಿಂಗಳ ಹಿಂದೆ ನಾನು ಹೋಗಿದ್ದೆ, ದಿಢೀರಂತ ಹೋಗಿದ್ದೆ. ಆವಾಗ ಪ್ರಾರ್ಥನೆ ಮಾಡಬೇಕಾದ್ರೆ ಕರ್ತನ ಆತ್ಮನು ಹೇಳ್ದ, ಮಗಳೇ, 2019ನೇ ವರ್ಷದಿಂದ 21ನೇ ವರ್ಷದ ತನಕ ಇನ್ನು ಕೆಲವು ಕಾರ್ಯಗಳನ್ನು ಕಳ್ಕೊಂಡಿದ್ದೀಯ, ನಷ್ಟ ಉಂಟಾಗಿದೆ. ಕರ್ತನು ಹೇಳ್ತಿದ್ದಾನೆ, ಈ ಹೊಸ ವರ್ಷ ಪ್ರಾರಂಭವಾಗುವುದಕ್ಕೆ ಮುನ್ನ ಕರ್ತನು ನಿನ್ನ ಜೀವಿತದಲ್ಲಿ ಒಂದು ಹೊಸ ಬಿಸ್ನೆಸ್ಸನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸ್ತಾರೆ, ಹೊಸ ಕಾರ್ಯವನ್ನು ಮಾಡ್ತಾರೆ. ಇದೊಂದು 2-3 ತಿಂಗಳ ಹಿಂದೆ ಅವರಿಗೆ ಪ್ರವಾದನೆಯಾಗಿ ಕರ್ತನು ಮಾತಾಡಿದ್ದು. ಆ ಸಹೋದರಿ ಇವತ್ತು ಕರೆ ಮಾಡಿ, ನೆನ್ನೆ ಸಂಜೆನೇ ಕರೆ ಮಾಡಿದ್ರು, ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಇದು ಬೆಳಗ್ಗೆ ಕರೆ ಮಾಡಿ, ಅಣ್ಣ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ನೀವು ನಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಬೇಕಾದ್ರೆ ಅಂದ್ರಿ ಈ ವರ್ಷ ಮುಗಿಯುವುದಕ್ಕೆ ಮುನ್ನ ನನಗೆ ದೇವರು ಒಂದು ಹೊಸ ಬಾಗಿಲನ್ನು ತೆರೀತಾನೆ ಅಣ್ಣ. ಈ ಥರ ಒಂದು ಬಿಸ್ನೆಸ್ಸನ್ನು ನಾವು ಶುರು ಮಾಡಿದ್ದೀವಿ. ಅದು ಒಂದು ಒಳ್ಳೆಯ IT ಕಂಪನಿಯಲ್ಲಿ ಒಂದು ಬಿಸ್ನೆಸ್ಸು, ಅಲ್ಲಿ ಎಲ್ಲ ಸೆಟ್ ಆಗಿದೆ. ಜನವರಿ 5ನೇ ತಾರೀಕು 6ನೇ ತಾರೀಕು ನಾವು ಅದನ್ನು ಪ್ರಾರಂಭ ಮಾಡ್ತೇವೆ. ಸಹೋದರ, ಯೆಹೋವನ ಹಸ್ತ ನಿನ್ನ ಮೇಲೆ ಇಳಿದು ಬರುವಾಗ ನೀನು ಪ್ರವಾದಿಸ್ತೀಯ, ನೀನು ಆತ್ಮಿಕ ಮನುಷ್ಯನಾಗಿ ಬದಲಾಗ್ತೀಯ.
ನಿನ್ನ ಬಾಯಿಂದ ಹೊರಡುವಂಥ ಪ್ರವಾದನೆ ಅನೇಕ ಜನರ ಜೀವಿತವನ್ನು ಕಟ್ಟುವಂಥದ್ದಾಗಿ ಕಾಣಲ್ಪಡ್ತದೆ. ಹಲ್ಲೆಲೂಯಾ. ನಿನ್ನೆ ಒಂದು ಮನೆಗೆ ಹೋಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವರು ಯೇಸು ಬಗ್ಗೆ ಗೊತ್ತಿಲ್ಲ. ಆ ಸಹೋದರಿಗೆ ಅವರ ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ಕರ್ತನ ಆತ್ಮನು ಮಾತಾಡೋಕ್ಕೆ ಶುರು ಮಾಡ್ದ. ನನ್ನ ಮಗಳೇ, ನಿನ್ನ ಮನೆಯಲ್ಲಿ ಯಾರೋ ಒಬ್ಬರು ಆಗಾಗ ವ್ಯಾಧಿ ಪೀಡಿತರಾಗ್ತಾರೆ, ಆಗಾಗ ಬಲಹೀನರಾಗ್ತಾರೆ. ನೀನು ಚಿಂತೆ ಮಾಡಬೇಡ, ಯೇಸುವನ್ನು ನೋಡಿ ಕರೆ, ಆ ಬಲಹೀನತೆಯ ಕಟ್ಟುಗಳು ಮುರಿಯಲ್ಪಡುತ್ತದೆ ಎಂಬುದಾಗಿ ಹೇಳಿ ಅವರ ಜೀವಿತದಲ್ಲಿರುವಂಥ ಕೆಲವು ಕಾರ್ಯಗಳನ್ನು ದೇವರು ತಿಳಿಯಪಡಿಸಿದ. ಅವ್ರಿಗೂ ಯೇಸುಗೂ ಸಂಬಂಧ ಇಲ್ಲ. ಪ್ರಾರ್ಥನೆ ಮುಗಿದ ನಂತರ ಆ ಸಹೋದರಿ ಏನು ಗೊತ್ತಾ ಹೇಳಿದ್ರು, ಬ್ರದರ್, ನಮಗೆ 4 ಗಂಡು ಮಕ್ಕಳಿದ್ದಾರೆ. ಮೊದಲನೇ ಮಗ ತಿಂಗಳಿಗೆ 3 ಸಾರಿ 4 ಸಾರಿ ಅವನಿಗೆ ನೈಟಲ್ಲಿ ಫಿಟ್ಸ್ ಬರುತ್ತೆ. ಎಷ್ಟೋ ಡಾಕ್ಟ್ರ್ ಹತ್ರ ಹೋದ್ರೆ ಏನು ಗುಣವಾಗಲೇ ಇಲ್ಲ. ಆದರೆ ದೇವರು ನಿಮ್ಮ ಮುಖಾಂತರವಾಗಿ ಇದನ್ನು ತಿಳಿಯಪಡಿಸಿದರು. ಆಮೇಲೆ ಅವಾಗೆ ನಾನು ಹೇಳಕ್ಕೆ ಬಯತಾರೆ, ಅವ್ರಿಗೆ ಒಂದು ಹೊಸ ನಂಬಿಕೆ ಚಿಗುರುತ್ತದೆ. ಕರ್ತನ ಹಸ್ತವು ನಿಮ್ಮ ಮೇಲೆ ಇಳಿದು ಬರುವಾಗ, ನೀವು ದೈವ ಪರವಶವಾಗುವಾಗ, ನಿಮ್ಮ ಮುಖಾಂತರವಾಗಿ ವಾಗ್ದಾನಗಳು ಪ್ರವಾದನೆಯು ಹೊರಡುವಾಗ ಒಣಗಿದ್ದ ಎಲುಬುಗಳು ಅತ್ಯಂತ ದೊಡ್ಡ ಸೈನ್ಯವಾಗಿ ಎದ್ದೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗೋದು ಆಮೀನ್ ಹೇಳ್ರಿ. ಈ ವರ್ಷ ಪೂರ್ತಿ ನಮ್ಮ ಜೀವನಮಾನವೆಲ್ಲ ಕರ್ತನೇ ನಿನ್ನ ಹಸ್ತ ನನ್ನ ಸಂಗಡ ಇರಬೇಕು ಸ್ವಾಮಿ. ಅದೇ ಯಾಬೇಚನು ಪ್ರಾರ್ಥನೆ ಮಾಡ್ದ, ನಿನ್ನ ಹಸ್ತ ನನ್ನ ಮೇಲೆ ಇರಬೇಕು ಸ್ವಾಮಿ. ಯೆಹೋವನ ಹಸ್ತ ನಮ್ಮ ಮೇಲೆ ಬರುವಾಗ ಯೆಹೆಜಕೇಲನ ಹಾಗೆ ಅನೇಕ ಹೊಸ ಆತ್ಮಿಕ ಅನುಭವಗಳು ನಮ್ಮನ್ನುಗೊಂಡು ಕರ್ತನು ಮಹತ್ತಾದ ಕಾರ್ಯಗಳನ್ನು ಆತನು ನಡೆಸಲು ಆತನು ಸರ್ವಶಕ್ತನಾದಂಥ ದೇವರಾಗಿದ್ದಾನೆ. ಉದಾಮೇನು ಹೇಳ್ತೀರಾ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನೀವೆಲ್ಲರೂ ಪ್ರವಾದಿಸ್ತೀರಾ, ಕಾರಣ ಇದು ಅಂತ್ಯಕಾಲ. ನಿಮ್ಮ ಬಾಯಿಂದ ಹೊರಡುವಂಥ ಪ್ರವಾದನೆ ಅನೇಕ ಜನರಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ, ಅನೇಕ ಜನರಿಗೆ ಪಾಪದ ಅರುಹನ್ನು ಹುಟ್ಟಿಸುತ್ತದೆ, ಅನೇಕ ಜನರು ಮಾನಸಾಂತರ ಹೊಂದಲು ಕರ್ತ ನಿಮ್ಮನ್ನು ಉಪಯೋಗಿಸ್ತಾನೆ. ಆಮೇನ್, ಹಲ್ಲೆಲೂಯಾ. ಪ್ರವಾದನೆ ಎಂದರೆ ಯಾವಾಗಲೂ ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾನೆ, ಕರ್ತ ನಿಮ್ಮನ್ನು ಉದ್ಧರಿಸ್ತಾನೆ, ಕರ್ತನು ನಿಮ್ಮನ್ನು ಪ್ರಮೋಷನ್ ಕೊಡ್ತಾನೆ, ನಿಮ್ಮನ್ನು ಕೀಳಾಗಿ ಅಲ್ಲ ಮೇಲಾಗಿ ಮಾಡ್ತಾನೆ ಎಂಬುದಾಗಿ ಮಾತ್ರ ಅಲ್ಲ. ಪ್ರವಾದನೆ ಅಂದರೆ ಕರ್ತನು ಹೇಳುವಂಥ ವಾಕ್ಯವನ್ನು ಹಾಗೇ ಧೈರ್ಯವಾಗಿ ಹೇಳೋದು, ಜನರನ್ನು ಮೆಚ್ಚಿಸುವಂಥದ್ದು ಪ್ರವಾದನೆ ಅಲ್ಲ. ಕರ್ತನ ಹೃದಯದಿಂದ ಹೊರಡುವಂಥ ಮಾತುಗಳು ನಾಡುವುದೇ ಅದು ಪ್ರವಾದನೆಯಾಗಿ ಕಾಣಲ್ಪಡುತ್ತದೆ. ಆಮೇಲೆ ಒಬ್ಬ ಮನುಷ್ಯನು ತಪ್ಪು ಮಾಡುವುದಾದರೆ, ನೀನು ಮಾಡೋ ಕಾರ್ಯ ತಪ್ಪು ಅಂತ ಹೇಳೋದಕ್ಕೆ ಧೈರ್ಯ ಇರಬೇಕು. ಒಬ್ಬ ಸೇವಕರು ತಪ್ಪು ಮಾಡುವುದಾದರೆ, ನೀನು ಮಾಡ್ತಿರೋದು ತಪ್ಪು, ಕರ್ತನ ವಾಕ್ಯ ಈ ರೀತಿಯಾಗಿ ಹೇಳ್ತಿದೆ, ಕರ್ತನ ಮುಖಾಂತರವಾಗಿ ಪ್ರವಾದನೆ ಹೇಳ್ತಿದೆ ಎಂಬುದಾಗಿ ಧೈರ್ಯವಾಗಿ ಹೇಳುವಂಥ ಸ್ನಾನಿಕನಾದಂಥ ಯೋಹಾನನ ಹಾಗೆ ಪ್ರವಾದಿಗಳು ದೇವ ಮನುಷ್ಯರಿ ಕಾಲಕ್ಕೆ ಬೇಕಾಗಿದ್ದಾರೆ. ಪ್ರಿಯರಾದವರೇ, 2 ಕಾರ್ಯಗಳು ನೋಡಿದ್ವಿ. ಯೆಹೋವನ ಹಸ್ತವು ಎಲಿಯನ ಮೇಲೆ ಬಂದಾಗ ಪ್ರಕೃತಿಗೆ ಮಿಗಿಲಾದಂಥ ಬಲವನ್ನು ಹೊಂದಿಕೊಂಡ. ಯೆಹೆಜಕೇಲನ ಮೇಲೆ ಯೆಹೋವನ ಹಸ್ತವು ಇಳಿದು ಬಂದಾಗ ಅವನು ಆತ್ಮಿಕ ಅನುಭವಗಳನ್ನು ಹೊಂದಿಕೊಂಡು ಅವನು ಪ್ರವಾದನೆಯನ್ನು ನುಡಿದ. ಅದರ ನಿಮಿತ್ತವಾಗಿ ಒಣಗಿದ ಎಲುಬುಗಳು ಅತ್ಯಂತ ದೊಡ್ಡ ಸೈನ್ಯವಾಗಿ ಮಾರ್ಪಟ್ಟಿತು. 3ನೇದಾಗಿ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ ಅದರ 21ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ ಅದರ 21ನೇ ವಾಕ್ಯ ನೋಡಬೇಕಾದ್ರೆ, ಕರ್ತನ ಹಸ್ತವು ಅವರಿಗೆ ಸಹಾಯವಾದದ್ರಿಂದ ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಓದಬೇಕಾದ್ರೆ ಕರ್ತನ ಹಸ್ತವು ಅಪೊಸ್ತಲರ ಸಂಗಡ ಇದ್ದದರ ನಿಮಿತ್ತವಾಗಿ ಬಹುಜನರು ದೇವರ ಕಡೆಗೆ ತಿರುಗಿಕೊಂಡರು. ಆಮೇನ್. ಕರ್ನಾಟಕದಲ್ಲಿ ಒಂದು ಉಜ್ಜೀವನ ಬರಬೇಕಾ? ಅನ್ಯ ಜನರು ದೇವರನ್ನು ನಂಬಬೇಕಾ? ಅನ್ಯ ಜನರು ದೇವರ ಕಡೆಗೆ ತಿರುಗಬೇಕಾ? ಸಭೆಯ ಹೊರಗೆ ಇರುವವರು ಸಭೆಯ ಒಳಗಡೆ ಬರಬೇಕಾ? ನಿಮ್ಮ ಮೇಲೆ ಯೆಹೋವನ ಹಸ್ತ ಇರಬೇಕು. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲರು ಸೇವೆ ಮಾಡುವಾಗ ಯೆಹೋವನ ಹಸ್ತ ಅವರ ಮೇಲೆ ಬಂತು, ಯೆಹೋವನ ಹಸ್ತವು ಅವರ ಸಂಗಡ ಇತ್ತು. ಅದರ ನಿಮಿತ್ತವಾಗಿ ವಾಕ್ಯ ಹೇಳ್ತದೆ, ಅನೇಕರು ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಈ ವರ್ಷ ನಿನ್ನ ಮೇಲೆ ಯೆಹೋವನ ಹಸ್ತ ಇರುವುದರಿಂದ ಅನೇಕ ಬಹುಜನರು, ಅನೇಕ ಅನ್ಯ ಜನರು ತಿರುಗಿಕೊಂಡು ಯೆಹೋವನ ಕಡೆಗೆ ಬರುತ್ತಾರೆ. ಆಮೇಲೆ ನೀನು ನುಡಿಯುವಂಥ ಮಾತಿನಲ್ಲಿ ಬೆಂಕಿ ಹೊರಡುತ್ತದೆ. ನೀನು ಕೈ ಇಟ್ಟರೆ ಅದ್ಭುತಗಳು ನಡೀತದೆ. ನೀನು ಬಾಯಿ ತೆರೆದರೆ ಅದ್ಭುತಗಳು ನಡೀತದೆ.
ನೀನು ಕಣ್ಣು ಮುಚ್ಚಿದರೆ ಅಲ್ಲಿ ಬೆಂಕಿ ಇಳಿದು ಬರ್ತದೆ. ದೇವರೇ, ನಮಗೆ ಈ ರೀತಿಯಾದಂಥ ಕೃಪೆಯನ್ನು ಕೊಡು ಸ್ವಾಮಿ. ಮೊದಲನೇ ಶತಮಾನದಲ್ಲಿ ಉಂಟಾದಂಥ ಅದ್ಭುತಗಳು, ಸೂಚಕ ಕಾರ್ಯಗಳು, ದೇವರೇ, ಈ ಕಡೇ ಕಾಲದಲ್ಲಿ ಇರುವಂಥ ದೇವರೇ, ನಮಗೆ ಆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನನ್ನನ್ನು ಗೊಂಡು ಬಲವಾದ ಕಾರ್ಯಗಳನ್ನು ಮಾಡು ಸ್ವಾಮಿ. ಅದ್ಭುತಗಳು ನಡೆಯಲಿ ಸ್ವಾಮಿ. ಕುರುಡು ಕಣ್ಣುಗಳು ತೆರೆಯಲ್ಪಡಲಿ, ಕುಂಟರು ನಡೆಯಲಿ ಸ್ವಾಮಿ. ನನಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಆಮೇನ್. ನನಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅದಕ್ಕೆ ಬೇಕು ಯೆಹೋವನ ಹಸ್ತ. ಹಲ್ಲೆಲೂಯ. ಈ ಜನವರಿ ತಿಂಗಳ ಈ ಮೊದಲನೇ ವಾರದಲ್ಲಿ ಒಂದು ತೀರ್ಮಾನ ಮಾಡಿರಿ, ನಾನು ಕರ್ತನಿಗಾಗಿ ಸೇವೆ ಮಾಡ್ತೇನೆ. ಅನೇಕ ಜನರು ಹಣ ಆದಾಯ ಮಾಡುವುದಕ್ಕಾಗಿ ಎಷ್ಟೋ ಪ್ಲ್ಯಾನ್ ಮಾಡಿರ್ತಾರೆ. ಹಣ ಸಂಪಾದನೆ ಮಾಡುವುದಕ್ಕೆ ಎಷ್ಟೋ ಪ್ಲ್ಯಾನ್ ಮಾಡಿದ್ದಾರೆ. ಮಾಡಿರಿ, ತಪ್ಪೇನಿಲ್ಲ. ಆತ್ಮ ಆದಾಯ ಮಾಡೋದಕ್ಕಾಗಿ ಏನು ಪ್ಲ್ಯಾನ್ ಮಾಡಿಟ್ಟಿದ್ದೀರಾ? ಆತ್ಮಗಳನ್ನು ಸಂಪಾದನೆ ಮಾಡುವುದಕ್ಕಾಗಿ ಏನು ಪ್ಲ್ಯಾನ್ ಮಾಡಿಟ್ಟಿದ್ದೀರಾ? ನೀನು ದುಡಿಯುವಂಥ ಹಣ ನೀನು ಸತ್ತರೆ ಇಲ್ಲೇ ಬಿಟ್ಟು ಹೋಗ್ತೀಯಾ? ನೀನು ದುಡಿಯುವಂಥ ಆತ್ಮಗಳು ನೀನು ಸತ್ತರೆ ಪರಲೋಕದ ಲೆಕ್ಕದಲ್ಲಿ ಇರುತ್ತದೆ ಸಹೋದರ ಸಹೋದರಿಯೇ. ಹಲ್ಲೆಲೂಯ, ಹಲ್ಲೆಲೂಯ. ಯೆಹೋವನ ಹಸ್ತ ನಮ್ಮ ಮೇಲೆ ಇರುವಾಗ, ಯೆಹೋವನ ಹಸ್ತ ನಮ್ಮ ಮೇಲೆ ಇರುವಾಗ ಅನೇಕ ಅನ್ಯ ಜನರು ದೇವರ ಕಡೆಗೆ ತಿರುಗಿಕೊಳ್ಳಲು ಕರ್ತನು ನಮಗೆ ಬಲವನ್ನು, ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹಲ್ಲೆಲೂಯ. ಕರ್ತನು ಈ ವಾಕ್ಯಗಳನ್ನು ನಿಮಗೆ ಆಶೀರ್ವಾದವಾಗಿ ಕೊಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. 2026ನೇ ವರ್ಷ ಯೆಹೋವನ ಹಸ್ತವು ನಿಮ್ಮ ಸಂಗಡ ಇರುವಂಥ ಒಂದು ವರ್ಷ. ಈ ವರ್ಷ ಮಾತ್ರವಲ್ಲ, ಜೀವಮಾನವೆಲ್ಲ ಯೆಹೋವನ ಹಸ್ತ ನಮ್ಮ ಸಂಗಡ ಇರುವಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಎಲಿಯನ ಮೇಲೆ ಯೆಹೋವನ ಹಸ್ತ ಬಂತು. ರಥಗಳನ್ನು ದಾಟಿ, ರಥಗಳಿಗಿಂತ ವೇಗವಾಗಿ, ಉದ್ವೇಗವಾಗಿ ಓಡಿದ ಪ್ರಕೃತಿಗೆ ಮಿಗಿಲಾದಂಥ ಬಲ. ನೀವು ಕರ್ತನಿಗಾಗಿ ಓಡ್ತೀರಾ, ಅದು ಪ್ರಕೃತಿಗೆ ಮಿಗಿಲಾದ ಬಲವನ್ನು ಹೊಂದಿಕೊಂಡು ಯೆಹೆಜಕೇಲನ ಮೇಲೆ ಕರ್ತನ ಹಸ್ತ ಹಿಡಿದು ಬಂತು. ಅವನು ಆತ್ಮೀಕ ಮನುಷ್ಯನಾದ, ಪರವಶನಾದ, ಅವನಿಗೆ ಹೊಸ ಅನುಭವಗಳು ಸಿಕ್ತು, ಪ್ರವಾದಿಸಿದ. ಕರ್ತನು ಅವನ ಪ್ರವಾದನೆಯ ತಕ್ಕ ಹಾಗೆ ಒಣಗಿದ ಎಲುಬುಗಳನ್ನು ಅತ್ಯಂತ ದೊಡ್ಡ ಸೈನ್ಯವಾಗಿ ಮಾರ್ಪಡಿಸಿದ. ಮೂರನೇದಾಗಿ ಅಪೊಸ್ತಲರ ಮೇಲೆ ಯೆಹೋವನ ಹಸ್ತ ಇಳಿದು ಬಂತು. ಅನೇಕ ಅನ್ಯ ಜನರು ದೇವರ ಕಡೆಗೆ ತಿರುಗಿಕೊಂಡರು. ಈ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಾನು ನಂಬ್ತೇನೆ. ಈ ವರ್ಷ ಕರ್ತನಿಗಾಗಿ ಜೀವಿಸಿರಿ. ಕಡೆ ಉಸಿರು ಇರುವ ತನಕ ಕರ್ತನಿಗಾಗಿ ಜೀವಿಸಿರಿ. ಆತ್ಮಾದಾಯ ಮಾಡಿರಿ, ವಾಕ್ಯವನ್ನು ಪ್ರಸಂಗ ಮಾಡಿರಿ. ಅನ್ಯ ಜನರನ್ನು ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ಕರ್ತನಿಗಾಗಿ ಏನಾದರೂ ಮಾಡಬೇಕಂತ ತೀರ್ಮಾನ ಮಾಡಿರಿ. ಕಾಣಿಕೆ ಕೊಟ್ಟರೆ ಸಾಕೆಂಬುದಾಗಿ ನೀನು ಯೋಚನೆ ಮಾಡಬೇಡ. ನಿನ್ನ ಕಾಣಿಕೆ ದೇವರಿಗೆ ಬೇಕಾಗಿಲ್ಲ, ನೀನು ದೇವರಿಗೆ ಬೇಕಾಗಿದ್ದೀಯಾ. ನಿನ್ನ ಸಮಯ, ನಿನ್ನ ದೇವರು ಕೊಡುವಂಥ ವಾಕ್ಯಗಳು ಅದನ್ನು ಜನರಿಗೆ ಸಾರಬೇಕು. ಅದೇ ಈ ಕಾಲ, ಅಂತ್ಯಕಾಲ, ಉಜ್ಜೀವನದ ಕಾಲ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಯೆಹೋವನ ಹಸ್ತವು ಎಲಿಯನ ಮೇಲೆ ಬಂದ ಹಾಗೆ, ಯೆಹೆಜಕೇಲನ ಮೇಲೆ ಬಂದ ಹಾಗೆ, ಅಪೊಸ್ತಲರ ಮೇಲೆ ಬಂದ ಹಾಗೆ ನಮ್ಮ ಮೇಲೆ ಬರಲಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿ, ನಮ್ಮನ್ನು ಬಲಪಡಿಸಿ. ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಹಸ್ತ ಇಳಿಯಲಿ ಸ್ವಾಮಿ. ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. God bless you. Have a blessed year 2026. God be with you. Amen.